ನ್ಯೂಸ್ ಟಾಪ್ 9ಗೆ ಸ್ವಾಗತ. ನಾನು ಸುಕನ್ಯಾ. ಡಿವೈಎಸ್ಪಿ ಲಕ್ಷ್ಮಿ ಫ್ರೆಂಡ್ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದೇಕೆ? ಸಂಸಾರದಲ್ಲಿನ ಮನಸ್ತಾಪವೇ ಡಿವೈಎಸ್ಪಿ ಲಕ್ಷ್ಮಿ ಸಾವಿಗೆ ಕಾರಣವಾಯ್ತಾ? ಸಿಟಿಯಲ್ಲಿನ ಕುಬೇರ ಬಿಲ್ಡರ್ಸ್ಗೆ ಶಾಕ್ ಕೊಟ್ಟಿದ್ದ ಹೇಗೆ ಐಟಿ ಆಫೀಸರ್ಸ್? ಡಿವೈಎಸ್ಪಿ ಆಗಿದ್ರು ಲಕ್ಷ್ಮಿ ಅನುಮಾನಾಸ್ಪದವಾಗಿ ಮೃತಪಟ್ಟಿರೋದು ಹೇಗೆ? ಪತಿ ಜೊತೆಗಿನ ದಾಂಪತ್ಯದಲ್ಲಿನ ಬಿರುಕೆ ಅವರ ಸಾವಿಗೆ ಕಾರಣವಾಗಿತ್ತಾ? ಸ್ನೇಹಿತನ ಮನೆಯಲ್ಲಿ ಪಾರ್ಟಿ ಮಾಡಿ ಖುಷಿಯಾಗಿದ್ದ ವೇಳೆಯೇ ಸಾವನ್ನಪ್ಪಿದ್ದು ಹೇಗೆ? ನೋಡೋಣ ಸೂಸೈಡ್ ಸೀಕ್ರೆಟ್ ನ್ಯೂಸ್ ಟಾಪ್ 9ನಲ್ಲಿ. ಜನಸಾಮಾನ್ಯರಿಗೆ ಅರಿವು ಮೂಡಿಸಬೇಕಿದ್ದ ಪೊಲೀಸ್ ಅಧಿಕಾರಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ನಗರದ ಗೆಳೆಯನ ಮನೆಯಲ್ಲಿ ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಸಾವನ್ನಪ್ಪಿದ್ದಾರೆ. ಸ್ನೇಹಿತನ ಮನೆಯಲ್ಲಿ ನಿನ್ನೆ ರಾತ್ರಿ ಪಾರ್ಟಿ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ರೂಮ್ಗೆ ಹೋಗಿ ಡೋರ್ ಲಾಕ್ ಮಾಡಿಕೊಂಡಿದ್ರು. ಸ್ನೇಹಿತರೆಲ್ಲ ಸೇರಿ ಡೋರ್ ಒಡೆದಾಗ ಸಾವನ್ನಪ್ಪಿರುವುದು ಬಯಲಾಗಿದೆ. ಕಳೆದ 1.5 ವರ್ಷದಿಂದ ಡಿವೈಎಸ್ಪಿ ಲಕ್ಷ್ಮಿ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ರು. ಗಂಡ ನವೀನ್ ಅಮೆಜಾನ್ನಲ್ಲಿ ಕೆಲಸ ಮಾಡ್ತಿದ್ದು ಸದ್ಯ ಕೆಲಸ ಬಿಟ್ಟಿದ್ದ. ಕೆಲಸ ಇಲ್ಲದ ಕಾರಣ ಹೈದರಾಬಾದ್ಗೆ ನವೀನ್ ತೆರಳಿದ್ರು. ಹೀಗಾಗಿ ಬೆಂಗಳೂರಿನಲ್ಲಿ ಲಕ್ಷ್ಮಿ ಒಬ್ಬಂಟಿಯಾಗಿದ್ರು. ಡಿವೈಎಸ್ಪಿ ಲಕ್ಷ್ಮಿ ತಂದೆ ಕೆಎಸ್ ಆಫೀಸರ್ ಆಗಿದ್ರು. ಗಂಡನ ತಂದೆಯು ಬ್ಯಾಂಕ್ ಮ್ಯಾನೇಜರ್ ಆಗಿದ್ರು. 2 ತಿಂಗಳ ಹಿಂದೆಯಷ್ಟೇ ಲಕ್ಷ್ಮಿ ಸಿಐಡಿಗೆ ಜಾಯಿನ್ ಆಗಿದ್ರಂತೆ. ಡಿವೈಎಸ್ಪಿ ಲಕ್ಷ್ಮಿ ಮತ್ತು ನವೀನ್ ಮದುವೆಯಾಗಿ ಸುಮಾರು 8 ವರ್ಷಗಳೇ ಕಳೆದಿದ್ರು. ಆದರೂ ದಂಪತಿಗೆ ಮಕ್ಕಳಾಗಲಿಲ್ಲ. ಮಕ್ಕಳಾಗದಿದ್ದರಿಂದಾಗಿ ತೀವ್ರವಾಗಿ ಮಾನಸಿಕ ಖಿನ್ನತೆಗೆ ಲಕ್ಷ್ಮಿ ಒಳಗಾಗಿದ್ರು. ಇದೇ ಕಾರಣದಿಂದ ಮಾನಸಿಕ ಖಿನ್ನತೆಗೆ ಒಳಗಾಗಿದ್ದ ಡಿವೈಎಸ್ಪಿ ಲಕ್ಷ್ಮಿ ಡಿಪ್ರೆಷನ್ ಇಂದ ಸರಿಯಾಗಿ ಕರ್ತವ್ಯಕ್ಕೂ ಹಾಜರಾಗ್ತಿರಲಿಲ್ಲ. ನಿತ್ಯ ಮದ್ಯ ಸೇವನೆಗೆ ಡಿವೈಎಸ್ಪಿ ಲಕ್ಷ್ಮಿ ಅಡಿಕ್ಟ್ ಆಗಿದ್ರು ಅಂತ ಹೇಳಲಾಗ್ತದೆ. ಡಿವೈಎಸ್ಪಿ ಲಕ್ಷ್ಮಿ ಬಿಟ್ಟು ಬಿಡದೆ ಮದ್ಯದ ಪಾರ್ಟಿ ಮಾಡ್ತಾ ಇದ್ರಂತೆ. ಅಪಾರ್ಟ್ಮೆಂಟ್ಗೆ ರೆಗ್ಯುಲರ್ ಆಗಿ ಪಾರ್ಟಿಗೆ ಹೋಗ್ತಿದ್ರು. ಇದೇ ರೀತಿ ನಿನ್ನೆಯೂ ಕೂಡ ಮದ್ಯದ ಪಾರ್ಟಿ ಆಯೋಜಿಸಲಾಗಿತ್ತು. ಲಕ್ಷ್ಮಿಗೆ ಅನೇಕ ಸ್ನೇಹಿತರಿದ್ದು ಒಟ್ಟಿಗೆ ಸೇರಿ ಎಲ್ಲರೂ ಪಾರ್ಟಿ ಮಾಡ್ತಾ ಇದ್ರು. ಅದರಂತೆ ನಿನ್ನೆ ಪಾರ್ಟಿಗೆ ಹೋದಾಗ ಲಕ್ಷ್ಮಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಪಾರ್ಟಿಯಲ್ಲಿ 3-4 ಜನ ಭಾಗಿಯಾಗಿದ್ರು ಎನ್ನಲಾಗ್ತಿದೆ. ಸ್ನೇಹಿತ ಮನು ಸೇರಿ 4 ಜನ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು. ಪಾರ್ಟಿ ಮಧ್ಯೆ ಎದ್ದು ಹೋಗಿ ರೂಮ್ ಬಾಗಿಲು ಹಾಕಿದ್ದ ಲಕ್ಷ್ಮಿ ರೂಮ್ನಿಂದ ವಾಪಸ್ ಬರಲೇ ಇಲ್ಲ. ನಿನ್ನೆ ರಾತ್ರಿ ಸ್ನೇಹಿತ ಕಾಂಟ್ರಾಕ್ಟರ್ ಮನು ನಿವಾಸಕ್ಕೆ ತೆರಳಿದ ಡಿವೈಎಸ್ಪಿ ಲಕ್ಷ್ಮಿ 5 ಜೊತೆ ಪಾರ್ಟಿ ಮಾಡಿದ್ರು. ಬಿಬಿಎಂಪಿ A1 ಕಾಂಟ್ರಾಕ್ಟರ್ ಆಗಿದ್ದ ಮನು ಅಲಿಯಾಸ್ ವಸಂತ್ ಸೇರಿದ್ರು. ನಿನ್ನೆ ಮನು ಮನೆಯಲ್ಲಿ ಲಕ್ಷ್ಮಿ ಸೇರಿ 5 ಪಾರ್ಟಿ ಮಾಡಿದ್ರು. ಪಾರ್ಟಿ ಬಳಿಕ ಮನು ಮನೆ ರೂಮ್ಗೆ ತೆರಳಿದಾಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದಾರೆ. ರೂಮ್ ಬಾಗಿಲು ಒಡೆದು ನೋಡಿದಾಗ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ರು. ಈ ಸಂಬಂಧ ಪೊಲೀಸರಿಂದ ಮನು ಮತ್ತು ಸ್ನೇಹಿತರ ವಿಚಾರಣೆ ನಡೆಸಿದ್ದಾರೆ. 2012ರಲ್ಲಿ ನವೀನ್ ಎಂಬಾತನನ್ನ ಪ್ರೀತಿಸಿ ಮದುವೆಯಾಗಿದ್ದ ಡಿವೈಎಸ್ಪಿ ಲಕ್ಷ್ಮಿಗೆ ದಿನಕಳೆದಂತೆ ಪತಿ ನವೀನ್ ಜೊತೆಗೆ ವೈಮನಸ್ಸು ಉಂಟಾಗಿತ್ತು. ವೈಮನಸ್ಸು ಹೆಚ್ಚಾಗಿ ಮಾನಸಿಕವಾಗಿ ನೊಂದಿದ್ದ ಡಿವೈಎಸ್ಪಿ ಲಕ್ಷ್ಮಿ ಜೊತೆಗೆ 8 ವರ್ಷಗಳಿಂದ ಲಕ್ಷ್ಮಿಗೆ ಮಕ್ಕಳಾಗದ ಬಗ್ಗೆ ಖಿನ್ನತೆ ಕೂಡ ಇತ್ತು. ಮಕ್ಕಳಾಗದಕ್ಕೆ ಈ ಹಿಂದೆಯೂ 2 ಬಾರಿ ಆತ್ಮಹತ್ಯೆಗೆ ಯತ್ನಿಸಿದ್ರಂತೆ. ಆತ್ಮಹತ್ಯೆಗೆ ಯತ್ನಿಸಿ ಆಸ್ಪತ್ರೆಯಿಂದ ಗುಣಮುಖರಾಗಿದ್ದ ಲಕ್ಷ್ಮಿ ನಿನ್ನೆಯೂ ಖಿನ್ನತೆಯಿಂದಲೇ ಇದ್ರಂತೆ. ನಿನ್ನೆ ಸಂಜೆ 7 ಗಂಟೆಗೆ ಸ್ನೇಹಿತನ ಮನೆಯಲ್ಲಿ ಪಾರ್ಟಿಗೆ ಬಂದಿದ್ದ ಲಕ್ಷ್ಮಿ ಪಾರ್ಟಿ ಬಳಿಕ 10 ಗಂಟೆ ಸುಮಾರಿಗೆ ನೇಣಿಗೆ ಶರಣಾಗಿದ್ದಾರೆ. ಸುಮಾರು ಹೊತ್ತಾದರೂ ಹೊರಗೆ ಬಾರದೇ ಇದ್ದುದರಿಂದ ಬಾಗಿಲು ತೆರೆದಾಗ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವುದು ಬೆಳಕಿಗೆ ಬಂದಿದೆ. ಕೂಡಲೇ ಲಕ್ಷ್ಮಿಯನ್ನ ಆಸ್ಪತ್ರೆಗೆ ಮನು ಕರೆದೊಯ್ದಿದ್ದ. ಆದರೆ ಅಷ್ಟೊತ್ತಿಗಾಗಲೇ ಡಿವೈಎಸ್ಪಿ ಲಕ್ಷ್ಮಿ ಮೃತಪಟ್ಟಿದ್ರು. ಬೆಂಗಳೂರಿನ ಕೋಣನಕುಂಟೆಯಲ್ಲಿ ವಾಸವಾಗಿದ್ದ ಲಕ್ಷ್ಮಿ ಮೂಲತಃ ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ಮಾಸ್ತಿಯವರು. ಬೆಂಗಳೂರಿನಲ್ಲಿ ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸ್ಥಳಕ್ಕೆ ವಿಧಿವಿಜ್ಞಾನ ಪ್ರಯೋಗಾಲಯ ತಂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ವಿನಾಯಕ ಲೇಔಟ್ನ ಗೆಳೆಯನ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಎಫ್ಎಸ್ಎಲ್ ಅಧಿಕಾರಿಗಳು ಸ್ಥಳ ಪರಿಶೀಲನೆ ನಡೆಸಿ ಹಲವು ಮಾಹಿತಿಗಳನ್ನು ಪಡೆದಿದ್ದಾರೆ. ಅನ್ನಪೂರ್ಣೇಶ್ವರಿ ಫ್ಲಾಟ್ಗೆ ಬರ್ತಿದ್ದ ಡಿವೈಎಸ್ಪಿ ಲಕ್ಷ್ಮಿ ನಿನ್ನೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕಳೆದ 3 ದಿನದ ಹಿಂದೆ ಲಕ್ಷ್ಮಿ ಪತಿ ನವೀನ್ ಫ್ಲಾಟ್ಗೆ ಬಂದಿದ್ರಂತೆ. ಕೆಲಸಕ್ಕೆ ಸೇರುವ ಮೊದಲೇ ಇಬ್ಬರು ಪ್ರೀತಿಸಿ ಮದುವೆಯಾಗಿದ್ರು. ಬಳಿಕ 2014ರ ಕೆಪಿಎಸ್ಸಿ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ರು. ಕೆಪಿಎಸ್ಸಿ ಆಯ್ಕೆ ಮಾಡಿಕೊಂಡು ಡಿಎಸ್ಪಿ ಕರ್ತವ್ಯ ನಿರ್ವಹಿಸ್ತಾ ಇದ್ದ ಲಕ್ಷ್ಮಿ ಕಳೆದ 2 ವರ್ಷಗಳಿಂದ ದಾಂಪತ್ಯದ ವಿಚಾರವಾಗಿ ಖಿನ್ನತೆಗೆ ಒಳಗಾಗಿ ಹೆಚ್ಚು ಮದ್ಯ ಸೇವನೆ ಮಾಡ್ತಿದ್ರಂತೆ. ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ಕಾಂಗ್ರೆಸ್ ಸೇರೋದು ಪಕ್ಕಾನಾ? ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಬಿಬಿಎಂಪಿ ಬ್ರೇಕ್ ಹಾಕಿದ್ದು ಹೇಗೆ? ನ್ಯೂ ಇಯರ್ ದಿನವೇ ಕೊರೋನಾ ಟೆಸ್ಟ್ ಹೆಚ್ಚು ಮಾಡೋದಕ್ಕೆ ನಿರ್ಧರಿಸಿದ್ದು ಯಾಕೆ? ನೋಡೋಣ ಬೆಂಗಳೂರು ನ್ಯೂಸ್ ಟಾಪ್ 9ನಲ್ಲಿ.
ಹೊಸ ವರ್ಷದ ಆಚರಣೆ ವೇಳೆ ಪಬ್ ಮತ್ತು ಬಾರ್ಗಳಿಗೆ ಸಂಕಷ್ಟ ಎದುರಾಗಿದೆ. ಯಾಕಂದ್ರೆ ಪಬ್ ಮತ್ತು ಬಾರ್ ತೆರೆದಿದ್ರೂ ಗ್ರಾಹಕರು ಬರುವುದು ಡೌಟ್ ಎನ್ನಲಾಗ್ತಾ ಇದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ರೆಸಿಡೆನ್ಸಿ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲದಲ್ಲಿ ಹೊಸ ವರ್ಷ ಆಚರಣೆಗೆ ಬ್ರೇಕ್ ಬಿದ್ದಿದೆ. ಈ ಬಾರಿ ಕೊರೋನಾ ಸೋಂಕಿನ ಭೀತಿಯಿಂದ ಹೊಸ ವರ್ಷ ಆಚರಿಸುವಂತಿಲ್ಲ, ಗುಂಪು ಗುಂಪಾಗಿ ಸೇರುವಂತಿಲ್ಲ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಬಿಬಿಎಂಪಿ ಪೊಲೀಸರಿಂದ ಬ್ಯಾರಿಕೇಡ್ ಹಾಕಲಾಗ್ತಿದೆ. ಈ ಬಾರಿ ಹೊಸ ವರ್ಷಾಚರಣೆಗೆ ಬಿಬಿಎಂಪಿ ಖಡಕ್ ರೂಲ್ಸ್ ಮಾಡಿದ್ದು, ಹೆಚ್ಚು ಜನ ಸೇರದಂತೆ ಪೊಲೀಸರು ಮತ್ತು ಬಿಬಿಎಂಪಿ ಎಚ್ಚರಿಕೆ ವಹಿಸಲಿದೆ. ಬಿಬಿಎಂಪಿ ಪೊಲೀಸರು ಸೇರಿ ಹೊಸ ರೂಲ್ಸ್ ಮಾಡಿರುವುದರಿಂದ ಜನ ಬರುವುದು ಡೌಟ್ ಆಗಿದೆ. ಬಾರ್, ಪಬ್, ಕ್ಲಬ್ಗಳಿಗೆ ಜನ ಬರುವುದು ಅನುಮಾನವಾಗಿದೆ. ನಿಯಮಾವಳಿ ಪ್ರಕಾರ ಬಾರ್, ಪಬ್ ತೆರೆಯಲು ಬಿಬಿಎಂಪಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಒಂದು ವೇಳೆ ಹೆಚ್ಚು ಜನ ಬಂದರೆ ಪೊಲೀಸರು ವಾಪಸ್ ಕಳುಹಿಸಲಿದ್ದಾರೆ. ಪಬ್, ಬಾರ್ಗಳ ಮೇಲೆ ನಿಗಾ ಇಡಲು ಬಿಬಿಎಂಪಿ ಮಾರ್ಷಲ್ಗಳ ಬಳಕೆ ಮಾಡಿಕೊಳ್ಳಲಿದ್ದು, ರೂಲ್ಸ್ ಬ್ರೇಕ್ ಮಾಡುವ ಪಬ್, ಬಾರ್ಗಳಿಗೆ ಲಕ್ಷ ದಂಡ ಹಾಕಲು ಪ್ಲಾನ್ ಮಾಡಲಾಗಿದೆ. ಹೊಸ ವರ್ಷದಂದು ಕೋವಿಡ್ ಟೆಸ್ಟ್ಗೆ ಬಿಬಿಎಂಪಿ ಚಿಂತನೆ ನಡೆಸಿದೆ. ಬೆಂಗಳೂರಿನ ಪ್ರಮುಖ ರಸ್ತೆಗಳಲ್ಲಿ ಕೋವಿಡ್ ಟೆಸ್ಟಿಂಗ್ ಟೀಮ್ ಬಿಡಲು ಪ್ಲಾನ್ ಮಾಡಲಾಗಿದೆ. ಎಂಜಿ ರೋಡ್, ಬ್ರಿಗೇಡ್ ರೋಡ್, ರೆಸಿಡೆನ್ಸಿ ರೋಡ್, ಚರ್ಚ್ ಸ್ಟ್ರೀಟ್, ಕೋರಮಂಗಲದಲ್ಲಿ ಹೆಚ್ಚು ಜನ ಸೇರುವ ಆತಂಕವಿರುವುದರಿಂದ ಕೊರೋನಾ ಸೋಂಕು ಹರಡುವ ಸಾಧ್ಯತೆ ಇದೆ. ಹೀಗಾಗಿ ನ್ಯೂ ಇಯರ್ ದಿನವೇ ಕೋವಿಡ್ ಟೆಸ್ಟ್ ಮಾಡಲು ಬಿಬಿಎಂಪಿ ಚಿಂತನೆ ನಡೆಸಿದೆ. ಪಕ್ಷೇತರ ಶಾಸಕ ಶರತ್ ಬಚ್ಚೇಗೌಡ ನಿವಾಸಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಭೇಟಿ ನೀಡಿದ್ದಾರೆ. ನಿನ್ನೆ ರಾತ್ರಿ ಹೊಸಕೋಟೆ ಕ್ಷೇತ್ರದ ಪಕ್ಷೇತರ ಶಾಸಕ ಶರತ್ ನಿವಾಸಕ್ಕೆ ಭೇಟಿ ನೀಡಿದ ಡಿಕೆಶಿಗೆ ಕೃಷ್ಣ ಬೈರೇಗೌಡ ಸಾಥ್ ಕೊಟ್ಟರು. ಕಾಂಗ್ರೆಸ್ ಸೇರ್ಪಡೆಗೆ ನಿರ್ಧರಿಸಿರುವಂತಹ ಶರತ್ ಬಚ್ಚೇಗೌಡ ಉಪಚುನಾವಣೆಗೂ ಮುನ್ನ ಪಕ್ಷ ಸೇರ್ಪಡೆಗೆ ನಿರ್ಧಾರ ಮಾಡಿದ್ರು. ಇದೀಗ ಗ್ರಾಮ ಪಂಚಾಯಿತಿ ಚುನಾವಣೆ ಇರುವುದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಬಗ್ಗೆ ಡಿಕೆಶಿ ಜೊತೆ ಮಾತುಕತೆ ನಡೆಸಿದ್ದಾರೆ ಎನ್ನಲಾಗಿದೆ. ಮಕ್ಮಲ್ ಟೋಪಿ ಹಾಕುವುದರಲ್ಲಿ ಪಂಟರಾಗಿದ್ದ ಯುವರಾಜ ಬಿಜೆಪಿ ನಾಯಕರ ಹೆಸರೆಳ್ಕೊಂಡು ಹಲವರಿಗೆ ವಂಚಿಸಿದ್ದಾನೆ. ಬೆಂಗಳೂರು, ದೆಹಲಿ ನಡುವೆ ವಿಮಾನದ ಮೂಲಕ ಅತಿ ಹೆಚ್ಚು ಬಾರಿ ಪ್ರಯಾಣಿಸ್ತಾ ಇದ್ದ ಯುವರಾಜ ವಿಮಾನದಲ್ಲಿ ಪ್ರಯಾಣಿಸ್ತಾ ಇದ್ದವರ ಪಾಯಿಂಟ್ ಔಟ್ ಮಾಡ್ತಾ ಇದ್ದ. ಬಳಿಕ ಅವರ ಎಲ್ಲಾ ಮಾಹಿತಿ ಕಲೆ ಹಾಕ್ತಿದ್ದ. ಅವರನ್ನ ಪರಿಚಯ ಮಾಡಿಕೊಂಡು ಪ್ರಭಾವಿ ಎಂದು ಬಿಂಬಿಸುತ್ತಿದ್ದು, ಸರ್ಕಾರದಲ್ಲಿ ಆಗಬೇಕಾದ ಕೆಲಸ ಮಾಡಿಸ್ತೀನಿ ಅಂತ ಹೇಳ್ತಿದ್ದ. ಅವರ ನಂಬಿಕೆಯನ್ನ ಗಳಿಸಿ ಯುವರಾಜ ಮಕ್ಮಲ್ ಟೋಪಿ ಹಾಕ್ತಿದ್ದ. ಈ ಐನೋತಿ ಯುವರಾಜ ಕೇವಲ ಅಧಿಕಾರಿಗಳು ಮತ್ತು ರಾಜಕಾರಣಿಗಳಿಗೆ ಮಾತ್ರ ಪಂಗನಾಮ ಹಾಕ್ತಿರಲಿಲ್ಲ, ಜಡ್ಜ್ಗೂ ವಂಚನೆ ಮಾಡಿದ್ದಾನಂತೆ. ಒಬ್ಬ ನಿವೃತ್ತ ನ್ಯಾಯಾಧೀಶಿಗೂ ಯುವರಾಜ ಸರಿಸುಮಾರು 3 ಕೋಟಿಯಷ್ಟು ವಂಚನೆ ಮಾಡಿದ್ದಾನೆ. 8 ತಿಂಗಳ ಹಿಂದೆ ನಿವೃತ್ತ ಜಡ್ಜ್ ಒಬ್ಬರನ್ನ ಸಂಪರ್ಕ ಮಾಡಿದ್ದ ಯುವರಾಜ ರಾಜ್ಯಪಾಲರನ್ನಾಗಿ ನೇಮಕ ಮಾಡಿಸ್ತೀನಿ ಅಂತ ನಂಬಿಸಿ ಹಣ ಪಡೆದು ಸಂಪರ್ಕಕ್ಕೆ ಸಿಗದೆ ವಂಚಿಸಿದ್ದ. ಈ ಬಗ್ಗೆ ಸಿಸಿಬಿಗೆ ನಿವೃತ್ತ ಜಡ್ಜ್ ಲಿಖಿತ ದೂರು ನೀಡಿದ್ದಾರೆ. ಕೊರೋನಾ ಬಂದಾಗಿನಿಂದ ಬಿಎಂಟಿಸಿಗೆ ನಷ್ಟದ ಮೇಲೆ ನಷ್ಟ ಉಂಟಾಗಿದೆ. ಈ ವರ್ಷ ಬಿಎಂಟಿಸಿಗೆ 243 ಕೋಟಿ ರೂಪಾಯಿ ನಷ್ಟವಾಗಿದೆ. ಅದರಲ್ಲೂ ಬಿಎಂಟಿಸಿ ಎಸಿ ಬಸ್ಗಳು ಭಾರೀ ನಷ್ಟ ಅನುಭವಿಸಿದೆ. ಎಸಿ ಬಸ್ಗಳಲ್ಲಿ ಸಂಚಾರ ಮಾಡಲು ಜನ ಭಯ ಪಡ್ತಿದ್ದಾರೆ. ಎಸಿ ಬಸ್ನಲ್ಲಿ ಪ್ರಯಾಣ ಮಾಡಿದ್ರೆ ಕೊರೋನಾ ಹರಡುವ ಭೀತಿ ಇದೆ. ಹೀಗಾಗಿ 8 ತಿಂಗಳಿನಿಂದಲೂ ಬಿಎಂಟಿಸಿ ಎಸಿ ಬಸ್ಗಳು ಮೂಲೆ ಗುಂಪು ಸೇರಿದೆ. ಓಲ್ವೋ ಬಸ್ಗಳು ನಿಂತಲ್ಲಿ ನಿಂತು ಕೋಟಿ ಲಾಸ್ ಆಗಿದೆ. 800 ಓಲ್ವೋ ಬಸ್ಗಳು ಬಿಎಂಟಿಸಿ ಸಂಸ್ಥೆಯಲ್ಲಿ ಸೇವೆ ನೀಡುತ್ತಿದ್ದು, ಈಗ ಸಂಚಾರ ಮಾಡ್ತಾ ಇರುವುದು ಮಾತ್ರ ಕೇವಲ 65 ಓಲ್ವೋ ಬಸ್ಗಳು ಮಾತ್ರ. ಎಸಿ ಬಸ್ಗಳು ಮತ್ತೆ ರೋಡ್ಗೆ ಇಳಿಯಲು ಕೋಟಿ ಹಣ ಬೇಕಿದೆ. ನಿಂತಲ್ಲೇ ನಿಂತು ಹೋಗಿರುವ ಬಸ್ಗಳಿಗೆ ಮರುರೂಪ ನೀಡಬೇಕಿದೆ. ಐಟಿ ಪ್ರಯಾಣಿಕರಿಗೆ ವರ್ಕ್ ಫ್ರಂ ಹೋಮ್ ಸೌಲಭ್ಯ ಕಲ್ಪಿಸಿದ್ರಿಂದಾಗಿ ಬಸ್ನಲ್ಲಿ ಓಡಾಡೋರು ಕಡಿಮೆಯಾಗಿದ್ದಾರೆ. ಸಿಲಿಕಾನ್ ಸ್ಟೀಲ್ 18 ರಿಂದ 20 ಲಕ್ಷ ಐಟಿ-ಬಿಟಿ ನೌಕರರಿದ್ದು, ಇದೀಗ ಐಟಿ ನೌಕರರು ಇಲ್ಲದ ಪರಿಣಾಮ ಎಸಿ ಬಸ್ಗಳು ಖಾಲಿ ನಿಂತಲ್ಲೇ ನಿಂತಿವೆ. ಕೊರೋನಾ ಸಂಕಷ್ಟಕ್ಕೂ ಮೊದಲು ಪ್ರತಿದಿನ 95 ಲಕ್ಷ ಆದಾಯವಿತ್ತು, ಆದ್ರೀಗ ಸಾಕಷ್ಟು ನಷ್ಟ ಅನುಭವಿಸಿದೆ. ವಿದ್ಯಾಗಮ ಕ್ಲಾಸ್ಗೆ ಮಕ್ಕಳು ಹೋದ್ರೆ ನಿಜಕ್ಕೂ ದೈಹಿಕ ಅಂತರ ಕಾಪಾಡೋದಕ್ಕೆ ಆಗುತ್ತಾ? ಕ್ಲಾಸ್ಗಳಲ್ಲಿ ಹೊಸ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸೋಕೆ ಸಾಧ್ಯನಾ? ಮಾಸ್ಕ್ ಹಾಕೊಂಡೇ ಪಾಠ ಕೇಳೋ ಮಕ್ಕಳಿಗೆ ಉಸಿರಾಟದ ಸಮಸ್ಯೆ ಬಂದ್ರೆ ಯಾರ ಹೊಣೆ? ನೋಡೋಣ ವಿದ್ಯಾಗಮ ಆತಂಕ ನ್ಯೂಸ್ ಟಾಪ್ 9 ನಲ್ಲಿ. ಕೊರೋನಾ ಸೋಂಕಿನ ಕಾರಣದಿಂದ ರಾಜ್ಯದಲ್ಲಿ ಶಾಲೆಗಳು ಬಂದ್ ಆಗಿದ್ದು, ವಿದ್ಯಾಗಮ ಯೋಜನೆ ಚಾಲ್ತಿಯಲ್ಲಿತ್ತು. ಆದರೆ ಕ್ಲಾಸ್ಗೆ ಹೋಗಿದ್ದ ಶಿಕ್ಷಕರು ಮತ್ತು ಮಕ್ಕಳಲ್ಲೂ ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದರಿಂದ ವಿದ್ಯಾಗಮ ಯೋಜನೆಗೂ ಅಕ್ಟೋಬರ್ 10ರಂದು ಬ್ರೇಕ್ ಬಿದ್ದಿತ್ತು. ಆದ್ರೀಗ ಹೊಸ ವರ್ಷದಿಂದ ವಿದ್ಯಾಗಮ ಯೋಜನೆ ಪುನಾರಂಭವಾಗ್ತಾ ಇದ್ದು, ಸರ್ಕಾರದ ಮಾರ್ಗಸೂಚಿಯಂತೆ ಆರಂಭಿಸಿದ್ರೂ ವಿದ್ಯಾಗಮ ವರ್ಕೌಟ್ ಆಗುತ್ತಾ ಅನ್ನೋ ಅನುಮಾನ ಕಾಡ್ತಾ ಇದೆ. ವಿದ್ಯಾಗಮ ಯೋಜನೆ ಅನುಷ್ಠಾನಗೊಳಿಸಲು ಸಾಧ್ಯವಿದೆಯಾ ಅಥವಾ ವಿದ್ಯಾಗಮ ಯೋಜನೆಗೆ ಇರುವಂತಹ ಮುಖ್ಯ ಸಮಸ್ಯೆಗಳಾದರೂ ಏನು ಅನ್ನೋದು ಕುತೂಹಲ ಮೂಡಿಸಿದೆ.
ಜನವರಿ 1ರಿಂದಲೇ ವಿದ್ಯಾಗಮ ತರಗತಿಗಳು ಆರಂಭ ಆಗ್ತಾ ಇದ್ದು 2 ದಿನಗಳ ಹಿಂದೆ ವಿದ್ಯಾಗಮ ಪರಿಷ್ಕೃತ ಆದೇಶ ಜಾರಿಯಾಗಿದೆ. ನಿನ್ನೆ ವಿದ್ಯಾಗಮ ಪುನಾರಂಭ ದಿನಾಂಕವನ್ನ ಸರ್ಕಾರ ಘೋಷಿಸಿದ್ದು, ಶಿಕ್ಷಣ ಸಚಿವರ ಭರವಸೆಯಂತೆ ವಿದ್ಯಾಗಮ ತರಗತಿ ಸುಲಭನಾ, ವಿದ್ಯಾಗಮಕ್ಕೆ ಇರುವಂತಹ ಸಾಲು ಸಮಸ್ಯೆಗಳು ಯಾವುವು ಅನ್ನೋದು ಕೂಡ ಗಮನ ಹರಿಸಬೇಕಿದೆ. ಯಾಕಂದ್ರೆ ಇದು ಮಕ್ಕಳು ಮತ್ತು ಶಿಕ್ಷಕರ ಆರೋಗ್ಯದ ಪ್ರಶ್ನೆಯಾಗಿದೆ. ಸರ್ಕಾರ ಕೊರೋನಾ ಸೋಂಕು ತಡೆಗಟ್ಟುವ ಸಲುವಾಗಿ ವಿದ್ಯಾಗಮ ಕ್ಲಾಸ್ಗಳನ್ನು ತೆರೆದರೂ ಸಹ ಕೊರೋನಾ ಸೋಂಕು ತಡೆಗಟ್ಟಲು ತರಗತಿಗಳಲ್ಲಿ ದೈಹಿಕ ಅಂತರ ಕಾಪಾಡುವುದು ಕಷ್ಟವಾಗಿರಲಿದೆ. ಹಳ್ಳಿ ಶಾಲೆಗಳಲ್ಲಿ 1-2 ಕೊಠಡಿಗಳಿದ್ರೆ ಅಂತರ ಕಾಪಾಡುವುದಕ್ಕೆ ಆಗುತ್ತಿಲ್ಲ. ಇರುವಂತಹ ಕೊಠಡಿಗಳಲ್ಲಿ ವಿದ್ಯಾರ್ಥಿಗಳನ್ನು ತಂಡಗಳಾಗಿ ಪ್ರತ್ಯೇಕವಾಗಿ ಕೂರಿಸೋಕು ಆಗುತ್ತಿಲ್ಲ. 8 ತಂಡಗಳಲ್ಲಿ ಮಕ್ಕಳನ್ನ ವಿಭಾಗಿಸಿ ಪಾಠ ಮಾಡುವುದು ಕೂಡ ಭಾರಿ ಕಷ್ಟವಾಗಿರಲಿದೆ. ಪ್ರತಿ ತಂಡದಲ್ಲಿ 15ರಿಂದ 20 ಮಕ್ಕಳಿರಲು ಅವಕಾಶ ಕೊಟ್ಟಿದ್ದಕ್ಕೆ ದೈಹಿಕ ಅಂತರ ಕಾಪಾಡುವುದು ಕಷ್ಟವಾಗಿರಲಿದೆ. ವಿದ್ಯಾಗಮ ಯೋಜನೆಯಲ್ಲಿ ಮಾಸ್ಕ್ ಹಾಕಿಕೊಂಡು ಕ್ಲಾಸ್ನಲ್ಲಿ ಮಕ್ಕಳು ಪಾಠ ಕೇಳುವುದು ಕಷ್ಟವಾಗಲಿದೆ. ಪಾಠ ಕೇಳುವಾಗ ಮಾಸ್ಕ್ ಹಾಕಿಕೊಳ್ಳುವಂತೆ ಹೇಳುವುದು ಕೂಡ ದೊಡ್ಡ ಸವಾಲಾಗಿರಲಿದೆ. ಸಣ್ಣ ಮಕ್ಕಳಿಗೆ ಮಾಸ್ಕ್ ಹಾಕುವ ಬಗ್ಗೆ ಜಾಗೃತಿ ಮೂಡಿಸುವುದು ಕೂಡ ಕಷ್ಟವೇ. ಸದಾ ಮಾಸ್ಕ್ ಹಾಕುವುದರಿಂದ ಉಸಿರಾಟಕ್ಕೆ ತೊಂದರೆಯಾದರೆ ಆಗ ಅದರಿಂದ ಆಗುವಂತಹ ಸಮಸ್ಯೆಗಳು ಕೂಡ ಹೆಚ್ಚಾಗುತ್ತೆ. ಮಾಸ್ಕ್ನಿಂದ ಏನಾದರೂ ಸಮಸ್ಯೆಯಾದರೆ ವಿದ್ಯಾರ್ಥಿಗಳು ಹೇಳಿಕೊಳ್ಳುವುದಿಲ್ಲ. ಸದಾ ಮಾಸ್ಕ್ ಹಾಕೊಂಡು ಕೂರೋದ್ರಿಂದ ಆರೋಗ್ಯ ಸಮಸ್ಯೆಯಾಗಬಹುದು. ವಿದ್ಯಾಗಮ ತರಗತಿಗಳ ವ್ಯವಸ್ಥೆಯ ಮೇಲ್ವಿಚಾರಣೆ ಮಾಡುವುದು ಕೂಡ ದೊಡ್ಡ ಸವಾಲಾಗಿರಲಿದೆ. ಮೇಲ್ವಿಚಾರಣೆಯನ್ನ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಶಿಕ್ಷಣ ಇಲಾಖೆ ಕೊಟ್ಟಿದೆ. ಆದರೆ ವಿದ್ಯಾಗಮ ಜಾರಿ ಮಾರ್ಗಸೂಚಿ ಪಾಲಿಸುವುದನ್ನು ಅಧಿಕಾರಿಗಳು ನೋಡಿಕೋಬೇಕು. ಇನ್ನು ಸ್ಥಳೀಯ ಮಟ್ಟದಲ್ಲಿ ಯಾವುದೇ ಅಧಿಕಾರಿಗಳಿಗೆ ಮೇಲ್ವಿಚಾರಣೆ ನೀಡಿಲ್ಲ. ಪೋಷಕರು ಮತ್ತು ಶಿಕ್ಷಕರು ಹಾಗೂ ಜನಪ್ರತಿನಿಧಿಗಳ ಮಟ್ಟದಲ್ಲಿ ತಂಡ ರಚಿಸಬೇಕಿತ್ತು. ಆ ಕೆಲಸವನ್ನ ಸರ್ಕಾರ ಇನ್ನೂ ಮಾಡಿಲ್ಲ. ಇತ್ತ ಶಾಲೆಗಳಲ್ಲಿ ಸ್ವಚ್ಛತೆ, ಮಾರ್ಗಸೂಚಿ ಪಾಲನೆ ಬಗ್ಗೆ ಸಭೆ ಮಾಡಲು ಅಧಿಕಾರ ನೀಡಿಲ್ಲ. ವಿದ್ಯಾಗಮ ಯೋಜನೆಯಲ್ಲಿ ಮಕ್ಕಳ ಆರೋಗ್ಯದ ಬಗ್ಗೆ ಪಾಲಕರಿಗೆ ಭರವಸೆ ನೀಡುವುದು ಕೂಡ ದೊಡ್ಡ ಸವಾಲಾಗಿದೆ. ವಿದ್ಯಾಗಮ ತರಗತಿಗೆ ಮಕ್ಕಳನ್ನ ಕಳಿಸುವುದು ಪೋಷಕರ ನಿರ್ಧಾರಕ್ಕೆ ಬಿಟ್ಟಿದ್ದು, ವಿದ್ಯಾಗಮಕ್ಕೆ ಮಕ್ಕಳನ್ನ ಕಳಿಸುವುದು ಪೋಷಕರಿಗೆ ಸುರಕ್ಷತೆ ಮಾಹಿತಿ ನೀಡಿಲ್ಲ. ಇದನ್ನ ಸ್ಥಳೀಯ ಮಟ್ಟದ ಅಧಿಕಾರಿಗಳು ಸುರಕ್ಷತೆ ಬಗ್ಗೆ ಪೋಷಕರಿಗೆ ಮನವಿ ಮಾಡಿಲ್ಲ. ಈಗಲೂ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕ್ತಾ ಇದ್ದು, ಪೋಷಕರು ಸುರಕ್ಷತೆ ಬಗ್ಗೆ ಪೋಷಕರಿಗೆ ಮನವಿ ಮಾಡದೆ ವಿದ್ಯಾಗಮ ತರಗತಿಗಳನ್ನು ಆರಂಭಿಸಿದ್ರೂ ಯಶಸ್ವಿಗೊಳಿಸುವುದು ಕಷ್ಟವಾಗಿರಲಿದೆ. ವಿದ್ಯಾಗಮ ಪುನಾರಂಭ ಮಾಡುವಾಗಲೂ ಶಿಕ್ಷಕರ ಬಗ್ಗೆ ಕಾಳಜಿಯೇ ಇಲ್ಲದಂತಾಗಿದೆ. ಈ ಹಿಂದೆ ವಿದ್ಯಾಗಮ ಪಾಠ ಮಾಡಲು ಹೋಗಿ ಹಲವು ಶಿಕ್ಷಕರು ಬಲಿಯಾಗಿದ್ರು. ಕೊರೋನಾದಿಂದ 100 ಶಿಕ್ಷಕರು ಮೃತಪಟ್ಟಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು. ಈ ಬಾರಿಯೂ ಶಿಕ್ಷಕರ ಬಗ್ಗೆ ಯಾವುದೇ ಸುರಕ್ಷತಾ ಕ್ರಮ ಕೈಗೊಂಡಿಲ್ಲ. ಸ್ಯಾನಿಟೈಸರ್ ಮತ್ತು ಮಾಸ್ಕ್ ನೀಡುವ ಬಗ್ಗೆ ಯಾವುದೇ ಮಾಹಿತಿಯನ್ನು ನೀಡಿಲ್ಲ. ಕೋಮಾರ್ಬಿಡಿಟಿ ಇರುವಂತಹ ಶಿಕ್ಷಕರ ಹಾಜರಾತಿ ಬಗ್ಗೆ ಮಾಹಿತಿಯನ್ನೇ ಕೊಟ್ಟಿಲ್ಲ. ಹೀಗಾಗಿ ಶಿಕ್ಷಕರಿಗೆ ಸುರಕ್ಷತೆಯ ಭರವಸೆ ನೀಡದಿದ್ರೆ ವಿದ್ಯಾಗಮ ಕಷ್ಟವಾಗಿರಲಿದೆ. ಕೊರೋನಾ ಸೋಂಕು ಕಾಣಿಸಿಕೊಂಡಿದ್ದರಿಂದಾಗಿ ಮಕ್ಕಳು ಮತ್ತು ಶಿಕ್ಷಕರ ಆರೋಗ್ಯ ಹಿತದೃಷ್ಟಿಯಿಂದಾಗಿ ವಿದ್ಯಾಗಮ ಯೋಜನೆ ಸ್ಥಗಿತಗೊಂಡಿತ್ತು. ತಾತ್ಕಾಲಿಕವಾಗಿ ಸ್ಥಗಿತವಾಗಿದ್ದ ವಿದ್ಯಾಗಮ ಪುನಾರಂಭ ಆಗ್ತಾ ಇದೆ. ಆಗಸ್ಟ್ 8ರಂದು ಆರಂಭವಾಗಿ ಅಕ್ಟೋಬರ್ 10ರಂದು ಯೋಜನೆ ಸ್ಥಗಿತವಾಗಿತ್ತು. ಇದೀಗ ಸುರಕ್ಷತಾ ಪರಿಷ್ಕೃತ ರೂಪದಲ್ಲಿ ವಿದ್ಯಾಗಮ ಆರಂಭಿಸಲು ಸರ್ಕಾರ ನಿರ್ಧಾರ ಮಾಡಿದೆ. ಸುರಕ್ಷಿತ ಪರಿಷ್ಕೃತ ರೂಪದ ವಿದ್ಯಾಗಮ ಆರಂಭಿಸಲು ರಾಜ್ಯ ಸರ್ಕಾರ ಹೊಸ ಗೈಡ್ಲೈನ್ಸ್ ಆರಂಭಿಸಿದೆ. ವಿದ್ಯಾಗಮಕ್ಕೆ ಬರಲು ಪೋಷಕರ ಅನುಮತಿ ಪತ್ರ ಕಡ್ಡಾಯವಾಗಿದ್ದು, ಮಾಸ್ಕ್, ಥರ್ಮಲ್ ಸ್ಕ್ರೀನಿಂಗ್, ದೈಹಿಕ ಅಂತರ ಕಡ್ಡಾಯವಾಗಿರಲಿದೆ. ಜ್ವರ, ಕೆಮ್ಮು, ನೆಗಡಿ, ಕೋವಿಡ್ ಲಕ್ಷಣ ಇರುವವರು ವಿದ್ಯಾಗಮ ತರಗತಿಗಳಿಗೆ ಬರುವಂತಿಲ್ಲ. ಶಾಲೆಯಲ್ಲಿ 15ರಿಂದ 20 ವಿದ್ಯಾರ್ಥಿಗಳ ತಂಡ ರಚಿಸಿ ಪಾಠ ಮಾಡಲಿದ್ದಾರೆ. ಬೆಳಗ್ಗೆ 3 ಮತ್ತು ಮಧ್ಯಾಹ್ನ 3ರಂತೆ 45 ನಿಮಿಷದ ತರಗತಿ ನಡೆಸಲು ತೀರ್ಮಾನಿಸಲಾಗಿದೆ. ಲೋಕಲ್ ವಾರ್ ಬಹಿಷ್ಕಾರ ಹಾಕೋದಾಗಿ ಗ್ರಾಮಸ್ಥರು ಕಿಡಿಕಾರಿದ್ದು ಯಾಕೆ? ಮೃತ ಪಾಲಿಕೆಯ ಸಾವಿನ ಕೇಸ್ಗೆ ಮರುಜೀವ ಸಿಕ್ಕಿದ್ದು ಹೇಗೆ? ಕೊಡಗು ಜಿಲ್ಲೆಯಲ್ಲಿ ಗುಡ್ಡ ಮತ್ತೆ ಕುಸಿಯುವ ಭೀತಿ ಶುರುವಾಗಿದ್ದು ಹೇಗೆ? ನೋಡೋಣ ದಕ್ಷಿಣ ಕರ್ನಾಟಕ ನ್ಯೂಸ್ ಟಾಪ್ 9 ನಲ್ಲಿ. ಬೆಂಗಳೂರಿನಲ್ಲಿ ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಆತ್ಮಹತ್ಯೆ ಕೇಸ್ಗೆ ಸಂಬಂಧಿಸಿದಂತೆ ನನಗೆ ಮನು ಮತ್ತು ಪ್ರಜ್ವಲ್ ಮೇಲೆ ಅನುಮಾನವಿದೆ ಅಂತ ಟಿವಿ9ಗೆ ಮೃತ ಡಿವೈಎಸ್ಪಿ ಲಕ್ಷ್ಮಿ ತಂದೆ ವೆಂಕಟೇಶ್ ಹೇಳಿದ್ದಾರೆ. ನನ್ನ ಪುತ್ರಿ ಲಕ್ಷ್ಮಿ ಸಾಂಸಾರಿಕ ಜೀವನ ಚೆನ್ನಾಗಿತ್ತು. 2 ದಿನದ ಹಿಂದೆ ಅಳಿಯ ಹೈದರಾಬಾದ್ಗೆ ಹೋಗಿದ್ದರಂತೆ. ಇದರಿಂದ ನನ್ನ ಪುತ್ರಿ ಲಕ್ಷ್ಮಿ ಬೇಸರಗೊಂಡಿದ್ರು. ಆದರೆ ಲಕ್ಷ್ಮಿಗೆ ಯಾವುದೇ ರೀತಿ ಡಿಪ್ರೆಷನ್ ಇರಲಿಲ್ಲ. ನನ್ನ ಪುತ್ರಿಯ ಸಾವಿನ ವಿಚಾರದಲ್ಲಿ ಮನು ಮತ್ತು ಪ್ರಜ್ವಲ್ ಮೇಲೆ ಅನುಮಾನವಿದೆ ಅಂತ ವೆಂಕಟೇಶ್ ಹೇಳಿದ್ದಾರೆ. ಕೊಡಗು
ಮೈಸೂರು ಜಿಲ್ಲೆಯ ತಲಕಾವೇರಿಯ ಬ್ರಹ್ಮಗಿರಿ ಬೆಟ್ಟ ಕುಸಿತ ಕೇಸ್ನ ವರದಿಯನ್ನ ಅಧಿಕಾರಿಗಳ ತಂಡ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಿದೆ. ಬೆಟ್ಟದಲ್ಲಿ ಇಂಗು ಗುಂಡಿಯನ್ನ ನಿರ್ಮಿಸಿದ್ರಿಂದ ಮಣ್ಣು ಕುಸಿದಿದೆ ಅಂತ ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಆಫೀಸರ್ಸ್ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಹೆಚ್ಚು ಮಳೆ ಬೀಳೋ ಸ್ಥಳದಲ್ಲಿ ಇಂಗು ಗುಂಡಿ ನಿರ್ಮಾಣ, ಹೆಚ್ಚಾದ ಅಂತರ್ಜಲ, ಅತಿ ಮಳೆಯಿಂದ ದುರಂತ ಸಂಭವಿಸಿದೆ. ಅಲ್ಲದೆ ರಸ್ತೆ ಕಾಮಗಾರಿಯಿಂದ ಬೆಟ್ಟದ ಮೇಲೆ ಒತ್ತಡ ಹೆಚ್ಚಾಗಿ ಬ್ರಹ್ಮಗಿರಿ ಬೆಟ್ಟದ ಸ್ವರೂಪಕ್ಕೆ ಧಕ್ಕೆಯಾಗಿದ್ದರಿಂದ ಅನಾಹುತ ಸಂಭವಿಸಿದೆ ಅಂತ ವರದಿಯಲ್ಲಿ ಹೇಳಿದ್ದಾರೆ. ಇನ್ನು ಅಧಿಕಾರಿಗಳ ತಂಡ ತಲಕಾವೇರಿಯಲ್ಲಿ ಮತ್ತೆ ಸಮಸ್ಯೆಯಾಗುವ ಬಗ್ಗೆ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅಲ್ಲದೆ 2017ರಿಂದಲೇ ಬೆಟ್ಟದಲ್ಲಿ ದುರಂತ ಸಂಭವಿಸುವ ಮುನ್ಸೂಚನೆ ಇತ್ತು ಅಂತಾನು 16 ಪುಟಗಳ ವರದಿಯಲ್ಲಿ ತಿಳಿಸಿದ್ದಾರೆ. ಇನ್ನು ಬೆಟ್ಟದಲ್ಲಿನ ಒತ್ತಡದ ಬಗ್ಗೆ ಪರಿಸರವಾದಿಗಳು ಕಳವಳ ವ್ಯಕ್ತಪಡಿಸಿದ್ದು, ವರದಿ ಆಧರಿಸಿ ಹೈಕೋರ್ಟ್ ಮೆಟ್ಟಿಲೇರೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಆಗಸ್ಟ್ 5ರಂದು ಮಧ್ಯರಾತ್ರಿ ಬ್ರಹ್ಮಗಿರಿ ಬೆಟ್ಟ ಕುಸಿದು ಅರ್ಚಕರ ಕುಟುಂಬದ 5 ಭೂಸಮಾಧಿಯಾಗಿದ್ರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಠಾಣಾ ವ್ಯಾಪ್ತಿಯಲ್ಲಿ ಸರಗಳ್ಳರ ಹಾವಳಿ ಮಿತಿ ಮೀರಿದೆ. ಹೀಗಾಗಿ ಸರಗಳ್ಳರನ್ನ ಪತ್ತೆ ಹಚ್ಚಲು ಪೊಲೀಸರು ಸಾಹಸ ಪಡ್ತಾ ಇದ್ದು, ಆರೋಪಿಯೊಬ್ಬನ ರೇಖಾಚಿತ್ರ ಬಿಡುಗಡೆಗೊಳಿಸಿದ್ದಾರೆ. ಶಂಕಿತ ಆರೋಪಿ ಎಲ್ಲಾದರೂ ಕಂಡು ಬಂದರೆ ಮಾಹಿತಿ ನೀಡುವಂತೆ ಸಾರ್ವಜನಿಕರಲ್ಲಿ ಪೊಲೀಸರು ಮನವಿ ಮಾಡಿದ್ದಾರೆ. ತುಮಕೂರು ತಾಲೂಕಿನ ಬನ್ನಿಕುಪ್ಪೆ ಬಳಿ 5ರನ್ನ ಬಲಿ ಪಡೆದಿದ್ದ ನರಭಕ್ಷಕ ಚಿರತೆಯನ್ನ ಸೆರೆ ಹಿಡಿಯಲಾಗಿದೆ. ಚಿರತೆ ಪತ್ತೆಗೆ ಒಟ್ಟು 45 ಕ್ಯಾಮೆರಾ ಅಳವಡಿಸಲಾಗಿದ್ದು, ಸದ್ಯ ಅರಣ್ಯ ಇಲಾಖೆ ಸಿಬ್ಬಂದಿ ಇಟ್ಟಿದ್ದ ಬೋನಿಗೆ ಚಿರತೆ ಬಿದ್ದಿದ್ದು ಅರವಳಿಕೆ ನೀಡಿ ಬನ್ನೇರುಘಟ್ಟ ಜೈವಿಕ ಉದ್ಯಾನವನಕ್ಕೆ ಶಿಫ್ಟ್ ಮಾಡಲಾಗಿದೆ. ಇನ್ನು ಸಿಸಿ ಕ್ಯಾಮೆರಾಗಳಲ್ಲಿ ಮತ್ತೆರಡು ಚಿರತೆ ಇರುವುದು ಪತ್ತೆಯಾಗಿದ್ದು, ಅರಣ್ಯ ಸಿಬ್ಬಂದಿ ಶೋಧ ನಡೆಸಿದ್ದಾರೆ. ಶಿವಮೊಗ್ಗ ತಾಲೂಕಿನ ಓತಿಘಟ್ಟ ಗ್ರಾಮದಲ್ಲಿ 60ಕ್ಕೂ ಹೆಚ್ಚು ಮನೆಗಳ ಮುಂದೆ ವಾಮಾಚಾರ ಮಾಡಿದ ಆರೋಪ ಕೇಳಿಬಂದಿದೆ. ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಗೆಲ್ಲಲು ದುಷ್ಕರ್ಮಿಗಳು ವಾಮಮಾರ್ಗಕ್ಕೆ ಇಳಿದಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ ಮಾಡಿದ್ದಾರೆ. ಮತದಾರರ ಮನೆ ಮುಂದೆ ಅರಿಶಿನ ಕುಂಕುಮ ಚೆಲ್ಲಿದ್ದಕ್ಕೆ ಜನ ಆತಂಕಗೊಂಡಿದ್ದು, ದುಷ್ಕರ್ಮಿಗಳ ವಿರುದ್ಧ ಆಕ್ರೋಶವೂ ಹೊರಹಾಕಿದ್ದಾರೆ. ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಹುಳಿಮಾವು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಇಮ್ಮಾವು ಗ್ರಾಮಸ್ಥರು ಚುನಾವಣೆ ಬಹಿಷ್ಕರಿಸಿದ್ದಾರೆ. ಏಷ್ಯನ್ ಪೈಂಟ್ಸ್ ಕಾರ್ಖಾನೆ ಸ್ಥಾಪನೆಗೆ ಭೂಮಿ ನೀಡಿದ್ರೂ ಉದ್ಯೋಗ ನೀಡದಕ್ಕೆ ಸ್ಥಳೀಯರು ಗರಂ ಆಗಿದ್ದಾರೆ. ಕೆಲಸದ ಭರವಸೆ ಈಡೇರುವವರೆಗೂ ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬಹಿಷ್ಕರಿಸ್ತೀವಿ ಅಂತ ಜನಸಿಟ್ಟಾಗಿದ್ದಾರೆ. ಜೊತೆಗೆ ತಾಲೂಕು ಆಡಳಿತ ಚುನಾವಣಾಧಿಕಾರಿಗಳ ಮನವಿಗೂ ಜಗ್ಗದೆ ಕೆಲಸದ ಪಟ್ಟು ಹಿಡಿದಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರ ಮೂಲದ ಖ್ಯಾತ ಉದ್ಯಮಿ ಆರೆಂಜ್ ಶೆಟ್ಟಿ ವಯೋಸಹಜ ಕಾಯಿಲೆಯಿಂದ ವಿಧಿವಶರಾಗಿದ್ದಾರೆ. ನವಮುರುಡೇಶ್ವರದ ನಿರ್ಮಾಪಕ 92 ವರ್ಷದ ಉದ್ಯಮಿ ಆರೆಂಜ್ ಶೆಟ್ಟಿಗೆ 92 ವರ್ಷ ವಯಸ್ಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಾ ಇದ್ದ ಶೆಟ್ಟಿ ಆಸ್ಪತ್ರೆಯಲ್ಲೇ ನಿಧನರಾಗಿದ್ದಾರೆ. ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಬಲಾಢ್ಯ ಉದ್ಯಮಿಯಾಗಿ ಬೆಳೆದಿದ್ದ ಶೆಟ್ಟಿ ಆರ್ಎನ್ಎಸ್ ಸಮೂಹ ಸಂಸ್ಥೆಗಳ ಸ್ಥಾಪಕರಾಗಿದ್ದರು. ಯೋಗೀಶ್ ಗೌಡ ಹತ್ಯೆ ಕೇಸ್ನಲ್ಲಿ ಚಂದ್ರಶೇಖರ್ ಇಂಡಿಗೆ ತನಿಖಾಧಿಕಾರಿಗಳು ಫುಲ್ ಡ್ರಿಲ್ ಮಾಡ್ತಿರೋದು ಹೇಗೆ? ಅನೈತಿಕತೆ ಸಂಬಂಧಕ್ಕಾಗಿ ಪತಿಯನ್ನೇ ಪರಲೋಕಕ್ಕೆ ಕಳುಹಿಸಿದ್ದೇಗೆ ಪತಿ? ಗ್ರಾಮ ಪಂಚಾಯಿತಿ ಅಭ್ಯರ್ಥಿಗೆ ವಾಮಾಚಾರ ಮಾಡಿದ್ದು ಹೇಗೆ? ನೋಡೋಣ ಉತ್ತರ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಹಲಗಲಿಯಲ್ಲಿ ಮೈದುನನ ಜೊತೆ ಸೇರಿ ಪತ್ನಿಯೇ ಪತಿ ಹತ್ಯೆಗೈದಿದ್ದಾಳೆ. ಅನೈತಿಕ ಸಂಬಂಧಕ್ಕೆ ಪತಿ ಅಡ್ಡಿಯಾಗಿದ್ದರಿಂದ ಪ್ರಿಯಕರ ಮೈದುನ ಜೊತೆ ಪತ್ನಿ ರುಕ್ಕವ್ವ ಪತಿ ಯಮನಪ್ಪ ಎಂಬಾತನನ್ನ ಕತ್ತು ಹಿಸುಕಿ ಕೊಲೆಗೈದಿದ್ದಾರೆ. ಬಳಿಕ ಶವವನ್ನ ಕಬ್ಬಿನ ಗದ್ದೆಯಲ್ಲಿ ಬಿಸಾಡಿದ್ರು. ಕಾರ್ಮಿಕರು ಕಬ್ಬು ಕಡಿಯುವ ವೇಳೆ ಯಮನಪ್ಪನ ಮೃತದೇಹ ಕಂಡಿದ್ದು ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಸದ್ಯ ಸ್ಥಳಕ್ಕೆ ಮುಧೋಳ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಳೆ ಬೆಳಗಾವಿಯ ಅಂಬೇಡ್ಕರ್ ಗಲ್ಲಿಯಲ್ಲಿ ಮಾರಕಾಸ್ತ್ರಗಳಿಂದ ಕೊಚ್ಚಿ ಕಾರು ಚಾಲಕನೊಬ್ಬನನ್ನ ದುಷ್ಕರ್ಮಿಗಳು ಹತ್ಯೆಗೈದಿದ್ದಾರೆ. ಸಂಬಂಧಿಕರೊಬ್ಬರ ಮದುವೆ ಕಾರ್ಯಕ್ರಮಕ್ಕೆ ಮೃತ ಜೈಪಾಲ್ ಎಂಬಾತ ತೆರಳಿದ. ಬಳಿಕ ರಾತ್ರಿ ಮನೆಗೆ ಮರಳಿ ನಂತರ ಮತ್ತೆ ಮನೆಯಿಂದ ಹೊರ ಹೋಗಿದ್ದ. ಆ ಬಳಿಕ ಹಂತಕರು ಕೊಲೆಗೈದಿದ್ದು, ಬೆಳಗ್ಗೆ ವಾಕ್ ಬಂದ ಜನ ಪೊಲೀಸರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಹತ್ಯೆ ಸ್ಥಳದಲ್ಲಿ ಮೃತ ಜೈಪಾಲ್ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತು. ಸಿಐಡಿ ಡಿವೈಎಸ್ಪಿ ಲಕ್ಷ್ಮಿ ಅನುಮಾನಾಸ್ಪದ ಸಾವಿನ ಕೇಸ್ನ ತನಿಖೆ ನಡೆಸಲು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಸೂಚಿಸಿದ್ದಾರೆ. ಈ ಬಗ್ಗೆ ಹಾವೇರಿಯಲ್ಲಿ ಮಾತನಾಡಿದಂತಹ ಬೊಮ್ಮಾಯಿ, ಲಕ್ಷ್ಮಿ ಸಾವಿನ ಸತ್ಯಾಸತ್ಯತೆ ತಿಳಿಯಲು ತನಿಖೆ ನಡೆಸಲು ಅಧಿಕಾರಿಗಳಿಗೆ ಸೂಚಿಸಿದ್ದೇನೆ ಅಂತ ತಿಳಿಸಿದ್ದಾರೆ. ಅಲ್ಲದೆ ಪೊಲೀಸರಲ್ಲಿ ಆತ್ಮಸ್ಥೈರ್ಯ ತುಂಬಲು ನಿರಂತರ ಕಾರ್ಯಕ್ರಮ ಮಾಡುತ್ತಿದ್ದೇವೆ ಹೀಗಂತ ಬೊಮ್ಮಾಯಿ ಹೇಳಿದ್ದಾರೆ.
ಕಲಬುರಗಿ ಜಿಲ್ಲೆಯ ಶಹಾಬಾದ್ ತಾಲೂಕಿನ ತೊನಸನಹಳ್ಳಿ ಗ್ರಾಮದ ಬಳಿಯ ವೇರ್ ಹೌಸ್ನಲ್ಲಿ ಸಂಗ್ರಹಿಸಿಟ್ಟಿದ್ದ ಹತ್ತಿ ಬೆಂಕಿಗೆ ಭಸ್ಮವಾಗಿದೆ. ವೇರ್ ಹೌಸ್ನಲ್ಲಿ ಅಗ್ನಿ ಅವಘಡ ಸಂಭವಿಸಿದ್ದು ಅಗ್ನಿ ಕೆನ್ನಾಲಿಗೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಹತ್ತಿ ಸುಟ್ಟು ಹೋಗಿದೆ. ಬಳಿಕ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಶಹಾಬಾದ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಧಾರವಾಡ ಜಿಲ್ಲೆಯ ಅಣ್ಣಿಗೇರಿ ತಾಲೂಕಿನ ವಸಾಪುರದಲ್ಲಿ ಚುನಾವಣೆಗೆ ಸ್ಪರ್ಧಿಸಿರುವ ಅಭ್ಯರ್ಥಿಯೊಬ್ಬರ ಮನೆ ಮುಂದೆ ವಾಮಾಚಾರ ಮಾಡಲಾಗಿದೆ. ಪಾರ್ಶ್ವನಾಥ್ ಜೈನ್ ಅನ್ನೋರು ಗ್ರಾಮ ಪಂಚಾಯಿತಿ ಎಲೆಕ್ಷನ್ಗೆ ನಿಂತಿದ್ದಾರೆ. ಹೀಗಾಗಿ ಅಭ್ಯರ್ಥಿ ನಿವಾಸದೆದುರು ನಿಂಬೆಹಣ್ಣಿಟ್ಟು ಕುಂಕುಮ ವಿಭೂತಿ ಬಳಿದು ವಾಮಾಚಾರ ಮಾಡಿದ್ದಾರೆ. ಪಾರ್ಶ್ವನಾಥ್ಗೆ ಸೂಚಕರಾಗಿರೋ ಮೊನ್ನಾ ಸಾಬ್ ಅನ್ನೋರ ಮನೆ ಮುಂದೆಯೂ ವಾಮಾಚಾರ ಮಾಡಿದ ಕುರುಹು ಇದೆ. 6ನೇ ತರಗತಿ ಪಠ್ಯದಲ್ಲಿ ಬ್ರಾಹ್ಮಣ ಸಮಾಜದ ಬಗ್ಗೆ ಅವಹೇಳನ ವಾಕ್ಯ ಬಳಸಿದ್ದಕ್ಕೆ ಮಂತ್ರಾಲಯದ ಸುಬುಧೇಂದ್ರ ತೀರ್ಥ ಶ್ರೀಗಳು ಬೇಸರ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ವಿವಾದಾತ್ಮಕ ವಾಕ್ಯ ತೆಗೆಯುವಂತೆ ಆಗ್ರಹಿಸಿದ್ದಾರೆ. ಈ ಸಂಬಂಧ ಸಿಎಂ ಬಿಎಸ್ವೈ ಶಿಕ್ಷಣ ಸಚಿವರ ಜೊತೆ ಚರ್ಚೆ ಮಾಡಿದ್ದಾರೆ. ಸಚಿವರು ಕ್ರಮ ಕೈಗೊಳ್ಳುವ ಭರವಸೆ ಕೊಟ್ಟಿದ್ದಾರೆ ಅಂತಾನು ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿ ಮಂತ್ರಾಲಯ ಶ್ರೀಗಳು ತಿಳಿಸಿದ್ದಾರೆ. ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೀಶ್ ಗೌಡ ಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಿಬಿಐ ತನಿಖೆ ಮುಂದುವರೆದಿದ್ದು ಚಂದ್ರಶೇಖರ್ ಇಂಡಿಗೆ ಭಾರೀ ಡ್ರಿಲ್ ಶುರುವಾಗಿದೆ. ಅಕ್ರಮ ಶಸ್ತ್ರಾಸ್ತ್ರ ಪೂರೈಕೆ ಆರೋಪದಡಿ ಇಂಡಿ ಬಂಧನವಾಗಿದ್ದು 2 ದಿನ ಸಿಬಿಐ ಕಸ್ಟಡಿಯಲ್ಲಿರೋ ಇಂಡಿಗೆ ಧಾರವಾಡ ಉಪನಗರ ಸ್ಟೇಷನ್ನಲ್ಲಿ ಫುಲ್ ಡ್ರಿಲ್ ನಡೆದಿದೆ. ಆರೋಪಿಗಳನ್ನ ಪರಸ್ಪರ ಎದುರು ಕೂರಿಸಿಕೊಂಡು ವಿಚಾರಣೆ ನಡೆಸಲಾಗುತ್ತಿದೆ. ಸುದ್ದಿ ಇದಿಷ್ಟು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.